ಈ ದೀಪಾವಳಿ ಹಬ್ಬಕ್ಕೆ ಟೈಮ್ ಇಲ್ಲ ವರ್ಕಿಂಗ್ ವುಮೆನ್ಸು, ಆದರೆ ದೀಪಾವಳಿ ಹಬ್ಬನ ವಿಜೃಂಭಣೆಯಿಂದ ಮಾಡಬೇಕು ಅಂದರೆ ಒಂದೇ ಥರ ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ಟು ಅದರಿಂದ 3 ಥರ ಸ್ವೀಟನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ನೋಡ್ತಾ ಇದ್ದೀರಲ್ವ, ಒಂದೇ ಥರ ಒಂದು ಸರ್ತಿ ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ರೆ ಅದರಿಂದ ನೀವು ಈ ರೀತಿ 3 ಥರ ಸ್ವೀಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ. ವೆಲ್ಕಮ್ ಟು ದ ನಾಲೆಜ್ ಕಿಚನ್ ವಿತ್ ಪಾರು. ನಾವು ಬಾದಾಮಿನ ನೆನೆಸ್ಕೊಂಡಿದ್ದೀನಿ. ಒಂದು ರಾತ್ರಿ ಫುಲ್ ನೆನೆಸ್ಕೊಂಡು ನೆಕ್ಸ್ಟ್ ಡೇ ಆ ಬಾದಾಮಿನ ಈ ಥರ ತಕ್ಕೊಂಡು ಅದನ್ನು ಮಿಕ್ಸರ್ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಕಲ್ಸಕ್ಕರೆ ಬೇಕಾಗುತ್ತೆ. ಕಲ್ಸಕ್ಕರೆನೂ ಮಿಕ್ಸರ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಳ್ಳೋಣ. ಬಾದಾಮಿನೂ ಮಿಕ್ಸರ್ ಮಾಡಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. 1 ಬಟ್ಲು ಚಿರೋಟಿ ರವೆ ಅದನ್ನು ಕೂಡ ಮಿಕ್ಸರ್ ಮಾಡಿ ಎತ್ತಿಟ್ಕೊಳ್ಳೋಣ. ಇವಾಗ ಚಿರೋಟಿ ರವೆ ಮಿಕ್ಸರ್ ಮಾಡಿ ಇಟ್ಕೊಂಡಿರೋ ಚಿರೋಟಿ ರವೆ 1 ಬಟ್ಲು, 2 ಬಟ್ಲು ಮೈದಾ. ನಾವೇನು ಮಾಡೋಣ, ಇವಾಗ ಎಲ್ಲದನ್ನು ಚೆನ್ನಾಗಿ ಜರಡಿ ಹಿಡ್ಕೊಳ್ಳೋಣ. ಮೈದಾ 2 ಬಟ್ಲು ಮೈದಾ ಜರಡಿ ಹಿಡ್ಕೊಂಡು ಅದರ ನಂತರ ತೊಗೊಂಡಿರೋ ಚಿರೋಟಿ ರವೆ ಮಿಕ್ಸರ್ ಹಾಕ್ಕೊಂಡಿರೋ ಚಿರೋಟಿ ರವೆ ಅದನ್ನು ಜರಡಿ ಇಟ್ಕೊಂಡು ಎತ್ತಿಟ್ಕೊಳ್ಳೋಣ. ನಂತರ ಎಲ್ಲದನ್ನು ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೆ ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಂಡು ಇವಾಗ ಇದಕ್ಕೆ ನಾವು ಮಿಕ್ಸರ್ ಮಾಡಿಟ್ಕೊಂಡಿರೋ ಬಾದಾಮಿ ಪೇಸ್ಟು ಜೊತೆಗೆ 2 ಸ್ಪೂನು ಕಲ್ಸಕ್ಕರೆ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಕಲ್ಸಕ್ಕರೆ ಹಾಕ್ಕೊಳ್ಳೋಣ 2 ಸ್ಪೂನು. ಆಮೇಲೆ 2 ಸ್ಪೂನು ಮೊಸರು ಹಾಕ್ಕೊಳ್ಳೋಣ. ಅದ್ರ ನಂತರ ನಾವೇನು ಮಾಡೋಣ, 2 ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ಎಲ್ಲದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಲಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಕಲಿಸ್ಕೊಳ್ಳೋದನ್ನು ಒಂದು 10 ನಿಮಿಷ ಚೆನ್ನಾಗಿ ನಾದಬೇಕು. ಇದನ್ನೆಲ್ಲ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ನಾದ್ಕೊಂಡ್ಮೇಲೆ ಅದನ್ನೇನು ಮಾಡೋದು, ಅದನ್ನು ಚೆನ್ನಾಗಿ ನಾದ್ಕೊಳ್ಳೋವಾಗ ಒಂದು 10 ನಿಮಿಷ ಫಸ್ಟು ಚೆನ್ನಾಗಿ ನಾದ್ಕೋಬೇಕು. ಅದನ್ನು ಮೇಲೆ ಕೆಳಗೆ ಎಲ್ಲ ಮಾಡಿ ನಾದ್ಕೊಂಡು ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ನಾವು 10 ನಿಮಿಷ ಅದನ್ನು ನೆನೆಸ್ಕೊಳ್ಳೋಕೆ ಬಿಡೋಣ. ಒಂದು 10-15 ನಿಮಿಷ. ನೀವು ಅರ್ಧ ಗಂಟೆ ಬಿಟ್ಟರೆ ಒಳ್ಳೆಯದು, 10 ನಿಮಿಷ ಈಸ್ ಬೆಟರ್. ಈಗ ಪಾಕ ಮಾಡ್ಕೊಳ್ಳೋಣ. ಇದಕ್ಕೆ 1 ಬಟ್ಲು ಸಕ್ಕರೆ, ಅದೇ ಬಟ್ಲಿಂದ 1 ಬಟ್ಲು ನೀರು ಹಾಕಿ ಒಂದು 10 ನಿಮಿಷ ಕುದಿಸ್ಕೊಳ್ಳೋಣ. 5 ನಿಮಿಷ ಕುದಿಸ್ಕೊಂಡ ತಕ್ಷಣ ನಾವೇನು ಮಾಡೋಣ, ಇದಕ್ಕೆ ಒಂದು ಚಿಕ್ಕ ಸ್ಪೂನಿಂದ 1 ಸ್ಪೂನು ಸಿಟ್ರಿಕ್ ಆ್ಯಸಿಡ್ ಹಾಕ್ಕೊಳ್ಳೋಣ. ಸಿಟ್ರಿಕ್ ಆ್ಯಸಿಡ್ ಹಾಕೋದ್ರಿಂದ ನಮ್ಮ ಸಕ್ಕರೆ ಗಂಟಾಗಲ್ಲ, ಅದು ಅಲ್ಲೇ ಜಾಮ್ ಥರ ಆಗಲ್ಲ. ಇವಾಗ ಸಿಟ್ರಿಕ್ ಆ್ಯಸಿಡ್ ಹಾಕಿ ಇನ್ನೊಂದು 5 ನಿಮಿಷ ಕುದಿಸ್ಕೊಂಡ್ರೆ ನಮ್ಗೆ ಈ ಥರ ಅಂಟಂಟು ಪಾಕ, ಜಾಮೂನ್ ಪಾಕ ಬಂದರೆ ಸಾಕು. ಇವಾಗ ಪಾಕ ರೆಡಿಯಾಗಿದೆ. 3 ಪೀಸ್ ಮಾಡ್ಕೊಂಡಿರೋ ಹಿಟ್ಟಲ್ಲಿ 1 ಪೀಸನ್ನು ತೊಗೊಂಡು ನಾವು ತೆಳ್ಳಗೆ, ಚಪಾತಿಗಿಂತ ತೆಳ್ಳಗೆ ಲಟ್ಟಿಸ್ಕೊಂಡು ಪೂರಿ ಅಗಲಕ್ಕೆ ನಾವು ಎಲೆಯನ್ನು ತೊಗೊಳ್ಳೋಣ. ಒಂದು ಯಾವುದಾದ್ರೂ ಮುಚ್ಚಳದಿಂದ ನಾವೇನು ಮಾಡೋಣ, ಪೂರಿ ಅಗಲಕ್ಕೆ ಎಷ್ಟು ಬೇಕು ಅಷ್ಟು ಎಲೆಯನ್ನು ತೊಗೊಳ್ಳೋಣ, ಹಿಟ್ಟಿನ ಎಲೆಯನ್ನು. ಎಷ್ಟು ಬರುತ್ತೆ ಅಷ್ಟು. ಇವಾಗ ಎಣ್ಣೆ ಕಾಸಕ್ಕೆ ಇಟ್ಬಿಟ್ಟು ನಾವು ಈಗ ಬಾದಾಮ್ ಪೂರಿನ ಶೇಪ್ ಮಾಡ್ಕೊಳ್ಳೋಣ. ಬಾದಾಮ್ ಪೂರಿಗೆ ನಾವು ಯಾವ ಥರ ಮಡಚ್ಕೋತೀವಲ್ವ, ಆ ಥರ ಮಡಚ್ಕೊಂಡು ಪ್ರತಿ ಪಾಯಿಂಟ್ಗೂ ಪ್ರೆಸ್ ಮಾಡ್ಕೊಳ್ಳೋಣ. ಪ್ರೆಸ್ ಮಾಡಿಕೊಂಡು ಮಧ್ಯಕ್ಕೆ ಮಾತ್ರ ಲಟ್ಟಣಿಗಿಲ್ಲೇ ನಿಧಾನಕ್ಕೆ ಪ್ರೆಸ್ ಮಾಡೋಣ. ನೋಡಿ, ಇನ್ನೊಂದು ತೋರಿಸ್ತೀನಿ. ಇವಾಗ ಮಧ್ಯಕ್ಕೆ ಮಾತ್ರ ಅದನ್ನು ಪ್ರೆಸ್ ಮಾಡ್ಕೋಬೇಕು. ನೋಡಿ, ಇನ್ನೊಂದು ಎಲೆ ಇವಾಗ 1 ಫೋಲ್ಡು ಪ್ರೆಸ್ ಮಾಡ್ಕೊಳ್ಳೋಣ, 2nd ಫೋಲ್ಡು ಪ್ರೆಸ್ ಮಾಡ್ಕೊಳ್ಳೋಣ, ಮಧ್ಯಕ್ಕೆ ಮಾತ್ರ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಇಲ್ಲಿ ಓಪನ್ ಇರಬೇಕು. ಆತಂದರೆ ಚೆನ್ನಾಗಿ ಕರ್ಕೊಳ್ಳುತ್ತೆ ಪೂರಿ. ಎಣ್ಣೆ ಬಿಸಿ ಆಗಿದೆ. ಎಲ್ಲ ಬಾದಾಮಿ ಪುರಿಯನ್ನು ಹಾಕಿ ಬೇಯಿಸ್ಕೊಳ್ಳೋಣ. ಇವಾಗೇನು ಅಂದರೆ ಸ್ಟವ್ ಮಾತ್ರ ಸ್ಲಿಮ್ಮಲ್ಲಿರಬೇಕು, ತುಂಬ ಜೋರಾಗಿರೋದು ಬೇಡ. ತುಂಬ ಸಣ್ಣಲ್ಲಿಟ್ಟರೆ ಗರಿಯಾಗಿ ಕರ್ಕೊಳ್ಳುತ್ತೆ. ಇವಾಗ ಇದನ್ನು ಕರ್ದಾದ್ಮೇಲೆ ನಾವು ಇದನ್ನು ಎತ್ತಿಟ್ಕೊಂಡು ನಾವು ಆಲ್ರೆಡಿ ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಆ ಪಾಕದಲ್ಲಿ ಇದನ್ನು ನಾವು ಸೇರಿಸ್ಕೊಂಡು ಇವಾಗ ನಾವಿದನ್ನು 5 ನಿಮಿಷ ಬೇಡ, 2 ನಿಮಿಷ ಸಾಕು ಅನಿಸುತ್ತೆ. 2 ನಿಮಿಷ ನಾವಿದನ್ನು ನೆನೆಸ್ಕೊಂಡು ಅದನ್ನು ಎತ್ತಿಟ್ಕೊಂಡು ನಾವು ಗಾರ್ನಿಷ್ಗೆ ಅಂತ ನಾನೇನು ಮಾಡಿದ್ದೀನಿ, ಕೋಕೋನಟ್ಟು ಪೌಡ್ರು, ಬಾದಾಮ್ ಪೌಡ್ರು, ಆಮೇಲೆ ಪಿಸ್ತಾ ಪೌಡ್ರು ತೊಗೊಂಡಿದ್ದೀನಿ. ಕೋಕೋನಟ್ ಪೌಡ್ರಲ್ಲೇ ನಾನು ಏಲಕ್ಕಿ ಪೌಡ್ರನ್ನು ಕೂಡ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾವು ಗಾರ್ನಿಷ್ ಮಾಡೋಣ. ಅದೇ ಪ್ಲೇಟನ್ನೇ ತೊಗೊಂಡ್ಬಿಟ್ಟು ನಿಧಾನಕ್ಕೆ ನೀವು ಒಂದೊಂದೇ ಪೌಡ್ರನ್ನು ಹಾಕ್ಕೊಂತ ಹೋದರೆ ನಿಮಗೆ ಗಾರ್ನಿಷಿಂಗು ರೆಡಿ ಆಗುತ್ತೆ. ದೀಪಾವಳಿಗೆ ರುಚಿಯಾಗಿ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಬಾದಾಮ್ ಪುರಿ ರೆಡಿ. ಬನ್ನಿ, ಬಾದಾಮ್ ಪುರಿನ ಮಾಡಿಕೊಂಡು ತಿಂದು ನಿಮ್ಮ ಬೇಕಾದವ್ರಿಗೂ ಕೂಡ, ಗೆಸ್ಟ್ಗೂ ಕೂಡ ಕೊಟ್ಟು ರುಚಿಯಾಗಿ ತಿನ್ಕೊಂಡು ದೀಪಾವಳಿ ಹಬ್ಬವನ್ನು ಆಚರಿಸ್ಕೊಳ್ಳೋಣ. ಇದೇ ರೀತಿ ನಮ್ಮ ಚಾನೆಲ್ಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್